ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪರೀಕ್ಷಾ ಮಾರ್ಗದರ್ಶಿ ಈ ಒಂದು ವಿಡಿಯೋದಲ್ಲಿ PDO ಹುದ್ದೆಗಳಿಗೆ ನೇಮಕಾತಿ ಕೂಡ ಮುಂದಿನ ದಿನಗಳಲ್ಲಿ ನಡೆಯುತ್ತಿದೆ ಸ್ನೇಹಿತರೆ. 994 ಹುದ್ದೆಗಳಿಗೆ ಮುಂದಿನ ದಿನಗಳಲ್ಲಿ KPSC ಕಡೆಯಿಂದ ಅಧಿಸೂಚನೆ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗಾಗಲೇ ಆ ಒಂದು ವಿಡಿಯೋ ನಮ್ಮ ಚಾನಲಲ್ಲಿದೆ, ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ವಿಡಿಯೋವನ್ನು ನೋಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಡದೆ ದಯವಿಟ್ಟು ಇದೇ ಥರದ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈ ಒಂದು ವಿಡಿಯೋದಲ್ಲಿ PDOದ ಪರೀಕ್ಷಾ ಮಾರ್ಗದರ್ಶಿ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ. PDO ಎಂದರೇನು, ಪರೀಕ್ಷೆ ವಿನ್ಯಾಸ ಯಾವ ಥರ ಇರುತ್ತೆ, ಎಲ್ಲ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. PDO ಎಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರುತ್ತೆ, ಈ ಒಂದು ಹುದ್ದೆ ಹೆಸರಾಗಿರುತ್ತೆ ಸ್ನೇಹಿತರೆ. ಇನ್ನು ಪರೀಕ್ಷಾ ವಿನ್ಯಾಸ ಯಾವ ಥರ ಬರುತ್ತೆ ಅಂತಂದರೆ ಪೇಪರ್ 1 ಪೇಪರ್ 2 ಇರುತ್ತೆ ಸ್ನೇಹಿತರೆ. ಜನರಲ್ ನಾಲೆಜ್ ಇರುತ್ತೆ, ಜನರಲ್ ಕನ್ನಡ ಇರುತ್ತೆ. ಜನರಲ್ ನಾಲೆಜಲ್ಲಿ 100 ಪ್ರಶ್ನೆಗಳು 100 ಅಂಕಗಳಿರುತ್ತೆ. ಒಟ್ಟು 90 ನಿಮಿಷಗಳಿಗೆ ಎಕ್ಸಾಮ್ ಕೂಡ ಇರುತ್ತೆ ಸ್ನೇಹಿತರೆ. ಇನ್ನು ಪೇಪರ್ 2ನಲ್ಲಿ ಸ್ನೇಹಿತರೆ ಜನರಲ್ ಕನ್ನಡ ಇರುತ್ತೆ, 35 ಅಂಕಗಳಿರುತ್ತೆ. ಜನರಲ್ ಇಂಗ್ಲೀಷ್ನಲ್ಲಿ 35 ಅಂಕಗಳು, ಕಂಪ್ಯೂಟರ್ ನಾಲೆಜ್ಗೆ 30 ಅಂಕಗಳು, ಒಟ್ಟು 100 ಅಂಕಗಳು ಆಯಿತು ಸ್ನೇಹಿತರೆ. ಇನ್ನು 2 ಗಂಟೆಗಳ ಇದಕ್ಕೆ ಕಾಲಾವಧಿಯನ್ನು ನಿಗದಿಪಡಿಸಿರ್ತಾರೆ ಸ್ನೇಹಿತರೆ. ಒಟ್ಟು 200 ಪ್ರಶ್ನೆಗಳು 200 ಅಂಕಗಳಿಗೆ ಇಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 1/4 ಅಂಕ ಕಡಿತ ಇರಬಹುದು ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಪೇಪರ್ 1 ಪಠ್ಯಕ್ರಮ ಸಿಲೆಬಸ್ ನೋಡ್ತಾ ಹೋಗೋದಾದರೆ ಪೇಪರ್ 1 ಜನರಲ್ ನಾಲೆಜ್ ಇರುತ್ತೆ, ಪ್ರಚಲಿತ ವಿದ್ಯಮಾನಗಳು ಮತ್ತು ಸಾಮಾನ್ಯ ವಿಜ್ಞಾನ, ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ಭಾರತೀಯ ಸಂವಿಧಾನ, ಸಾರ್ವಜನಿಕ ಆಡಳಿತ, ಕರ್ನಾಟಕದ ಅರ್ಥಶಾಸ್ತ್ರ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಮಾನಸಿಕ ಸಾಮರ್ಥ್ಯ ಮತ್ತು ಸಮಾಜ ವಿಜ್ಞಾನ ವಿಷಯಗಳ ಕುರಿತು ನಿಮಗೆ ಪೇಪರ್ 1 ಸಿಲೆಬಸ್ ಇರುತ್ತೆ. ಇನ್ನು ಪೇಪರ್ 2 ಸಿಲೆಬಸ್ ನೋಡ್ತಾ ಹೋಗೋದಾದರೆ ಕನ್ನಡ ಪೇಪರ್ನಲ್ಲಿ ವ್ಯಾಕರಣ ಇರುತ್ತೆ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಮತ್ತು ವಾಕ್ಯ ತಿದ್ದುಪಡಿ ಬಗ್ಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಗೆಳೆಯರೆ. ಇಂಗ್ಲೀಷ್ ನೋಡ್ತಾ ಹೋಗೋದಾದರೆ ಗ್ರಾಮರ್ ಇರುತ್ತೆ, ವೆಕೊಲಬಲರಿ ಇರುತ್ತೆ, ಸೈನೋಸಿಮ್ಸ್ ಇರುತ್ತೆ, ಆಟೋನಿಮ್ಸ್ ಇರುತ್ತೆ, ಇನ್ನು ಕಾಂಪಿಟೇಷನ್ ಇರುತ್ತೆ ಸ್ನೇಹಿತರೆ. ಇಷ್ಟು ಇಂಗ್ಲೀಷ್ ಆಯಿತು. ಕಂಪ್ಯೂಟರ್ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಹೋಗುತ್ತಂದರೆ MS ಆಫೀಸಲ್ಲಿರುತ್ತೆ, ಇಂಟರ್ನೆಟ್, ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ ಫಂಡಮೆಂಟಲ್ಸ್, ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ನೆಟ್ವರ್ಕ್ಸ್ಗಳ ಮೇಲೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ. ತಯಾರಿ ಹೇಗೆ ಮಾಡಬೇಕು ಅಂತ ಡೌಟ್ಸ್ ಇತ್ತಪ್ಪ ಅಂತಂದರೆ ಪ್ರಚಲಿತ ವಿದ್ಯಮಾನಗಳನ್ನು ನೀವು ಪ್ರತಿದಿನ ಓದಬೇಕಾಗತ್ತೆ ಸ್ನೇಹಿತರೆ. ಡೈಲಿ ಕರೆಂಟ್ ಅಫೇರ್ಸ್ನ ನೀವು ಇಲ್ಲಿ ಸ್ಟಡಿಯನ್ನು ಮಾಡಿದರೆ ನಿಮಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಭಾರತೀಯ ಸಂವಿಧಾನಕ್ಕೆ ಹೆಚ್ಚು ಗಮನ ಕೊಡಿ ಸರಿನಾ. ಭಾರತೀಯ ಸಂವಿಧಾನ ದೊಡ್ಡ ಸಿಲೆಬಸ್ ಆಗಿರ್ತಕ್ಕಂಥ ವಿಷಯದಲ್ಲಿ ನೀವು ಅದಕ್ಕೆ ಹೆಚ್ಚಿನ ಸಮಯವನ್ನು ಕೊಡಬೇಕಾಗತ್ತೆ ಗೆಳೆಯರಿ. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ವಿಷಯಗಳನ್ನು ಹೆಚ್ಚಾಗಿ ಅಧ್ಯಯನ ಮಾಡಿ, ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ವ್ಯಾಕರಣಗಳನ್ನು ಪ್ರತಿದಿನ ನೀವು ಅಭ್ಯಾಸವನ್ನು ಮಾಡ್ತಿರ್ಬೇಕಾಗುತ್ತೆ ಸ್ನೇಹಿತರೆ. ಇದು ತಯಾರಿ ಹೇಗೆ ಮಾಡಬೇಕು ಅಂತ ಒಂದು ಸಣ್ಣ ಟಿಪ್ಪಣಿ ಆಗಿರುತ್ತೆ ಸ್ನೇಹಿತರೆ. ಇನ್ನು ಸಂಬಳ ಎಷ್ಟಿರುತ್ತಪ್ಪ ಅಂತ ನೋಡೋದಾದರೆ PDO ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕರ್ನಾಟಕ ಸರ್ಕಾರ ವೇತನ ಶ್ರೇಣಿಯ ಪ್ರಕಾರ ಆಕರ್ಷಕ ಸಂಬಳ ಮತ್ತು ಭತ್ಯೆಗಳು ದೊರೀತಾ ಹೋಗುತ್ತೆ ಸ್ನೇಹಿತರೆ. ಸರಿನಾ. ಮುಂದೆ ಕರೆಯಬಹುದಾದ 994 PDO ಹುದ್ದೆಗಳ ನೇಮಕಾತಿಗೆ ಈ ಒಂದು ಪರೀಕ್ಷಾ ಮಾರ್ಗದರ್ಶಿ ತಯಾರಿ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಈ ರೀತಿ ನಿಮಗೆ ತಯಾರಿ ಇದ್ದರೆ ಎಕ್ಸಾಮ್ ಕೂಡ ನೀವು ಈಸಿಯಾಗಿ ಪಾಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದೇ ಪ್ಯಾಟ್ರನ್ ಮೇಲೇ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕೂಡ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಯ ಎಕ್ಸಾಮ್ ಪ್ಯಾಟ್ರನ್ನ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇದೇ ಥರದ ಎಲ್ಲ ಕನ್ನಡ ಉದ್ಯೋಗ ಮಾಹಿತಿಗಳಿಗಾಗಿ ಇನ್ಫಾರ್ಮೇಷನ್ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗೋಣ ಮುಂದಿನದಲ್ಲಿ. ಬಾಯ್.